ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ಎರಡು ದೇವತೆಗಳು ಸದಾ ತಿರುಗುತ್ತಿದ್ದಾರೆ. ಮೇಷ ರಾಶಿಯವರೇ, ಇದು ಸತ್ಯ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಷಯ ಇದೇ ಆಗಿರುತ್ತದೆ. ಒಟ್ಟಾರೆಯಾಗಿ ನೀವು ಹಲವಾರು ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸ್ತಾ ಇದ್ದೀರಾ. ಎಲ್ಲ ರೀತಿಯ ತೊಂದರೆಗೂ ಈಗ ಶಾಶ್ವತವಾದ ಪರಿಹಾರವನ್ನು ಕೊಡೋದಕ್ಕೋಸ್ಕರ ಎರಡು ದೇವತೆಗಳು ನಿಮ್ಮ ಮನೆಯಲ್ಲಿ ಸದಾ ಸಂಚಾರವನ್ನು ಮಾಡ್ತಿದ್ದಾರೆ. ಆ ದೇವತೆಗಳು ಏಕೆ ನಿಮ್ಮ ಮನೆಗೆ ಬರುತ್ತಿದ್ದಾರೆ, ನಿಮ್ಮಿಂದ ಅವರಿಗೆ ಯಾವ ವಸ್ತು ಬೇಕು ಎನ್ನುವಂತಹ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೇಷ ರಾಶಿಯವರ ಜೀವನ ಬಹಳಷ್ಟು ಸುಲಭವಾಗಿರಲಿಲ್ಲ. ಅವರು ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಎಲ್ಲ ರೀತಿಯ ಪ್ರತಿಯೊಂದು ಕಷ್ಟದಿಂದ ಉತ್ತಮವಾದ ಪಾಠವನ್ನು ಕಲಿತಿದ್ದಾರೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಒಂದು ದೈವ ಕೃಪೆ ಖಂಡಿತವಾಗಿ ನಿಮ್ಮ ಕೈ ಹಿಡಿದಿದೆ. ಅದೇ ರೀತಿ ನೀವು ಮಾಡುವಂತಹ ಯಾವುದೇ ಒಂದು ಕೆಲಸದಲ್ಲೂ ಕೂಡ ನೀವು ಯಾವುದೇ ಒಂದು ವಿಶೇಷವಾದ ಸಂದರ್ಭದಲ್ಲೂ ಕೂಡ ದೇವರು ಕಳಿಸಿರುವಂತಹ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆ ಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಲ್ಲ ಸಮಸ್ಯೆಗಳು ಕೂಡ ಸುಲಭವಾಗಿ ಪರಿಹಾರವಾಗುವಂತಹ ಮಾರ್ಗವನ್ನು ತಿಳಿಸಿಕೊಡ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಎರಡು ದಿವ್ಯ ಶಕ್ತಿಗಳ ಆಗಮನ ನಿಮ್ಮ ಕಷ್ಟಗಳನ್ನು ಯಾವ ರೀತಿ ದೂರ ಮಾಡುತ್ತೆ, ನಿಮ್ಮ ಬಾಳಿನಲ್ಲಿ ಬೆಳಕು ಯಾವ ರೀತಿ ಪ್ರಜ್ವಲಿಸುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ. ಖಂಡಿತವಾಗಿ ವೀಕ್ಷಕರೇ, ಹಲವಾರು ವರ್ಷಗಳಿಂದ ಸುಖ ಶಾಂತಿ ನೆಮ್ಮದಿಗೋಸ್ಕರ ಪರದಾಡುತ್ತಿರುವಂತಹ ಮೇಷ ರಾಶಿಯವರಿಗೆ ಈಗ ನಿಮಗೆ ಒಂದು ದೈವಿಕವಾಗಿರುವಂತಹ ಎರಡು ದಿವ್ಯ ಶಕ್ತಿಗಳ ಆಗಮನ ಅತಿಯಾಗಿ ನಿಮಗೆ ಶಕ್ತಿ ಸಾಮರ್ಥ್ಯ ವಿಶೇಷವಾಗಿರುವಂತಹ ಲಾಭವನ್ನು ಕೂಡ ತಂದುಕೊಡುತ್ತದೆ. ಈ ಒಂದು ಸತ್ಯವನ್ನ ಕೇಳಿದರೆ ಖಂಡಿತವಾಗಿ ನೀವು ನಿಜಕ್ಕೂ ಅಚ್ಚರಿ ಪಡ್ತೀರಾ. ನಿಮಗೆ ಗೊತ್ತೋ ಗೊತ್ತಿಲ್ಲದೆ ನಿಮ್ಮ ಮನೆಗೆ ಪ್ರತಿದಿನ ರಾತ್ರಿ ಹೊತ್ತು ಎರಡು ದಿವ್ಯ ಶಕ್ತಿಗಳು ಆಗಮಿಸುತ್ತಿದ್ದಾರೆ. ಅವರ ಸಾನ್ನಿಧ್ಯ ಮಾತ್ರದಿಂದಲೇ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವುಗಳು ಸಂಭವಿಸುತ್ತದೆ. ಅವರು ಕೃಪೆ ತೋರಿದರೆ ನಿಮಗೆ ಗೌರವ, ಯಶಸ್ಸು, ಅದೃಷ್ಟ ಲಭಿಸುತ್ತೆ. ಒಟ್ಟಾರೆಯಾಗಿ ಆ ಶಕ್ತಿಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳಿನ ಬದಲಾವಣೆ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನೀವು ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ಅವಕಾಶಗಳು ಕೈತಪ್ಪುವಂತಹ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಮನೆಯಲ್ಲಿ ಹಲವಾರು ವರ್ಷಗಳಿಂದ ರಾತ್ರಿ ನಿದ್ರೆಯ ಸಮಯದಲ್ಲಿ ಬರುತ್ತಿರುವಂತಹ ಎರಡು ದಿವ್ಯ ಶಕ್ತಿಗಳು ಯಾವ್ಯಾವು, ಅವರು ಏಕೆ ನಿಮ್ಮ ಮನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ನಿಮ್ಮಿಂದ ಅವರಿಗೆ ಆಗುವಂತಹ ಒಳ್ಳೆಯದು ಯಾವುದು, ಅದೇ ರೀತಿ ಅವರಿಂದ ನಿಮ್ಮ ಜೀವನದಲ್ಲಿ ಬದಲಾಗುವಂತಹ ಭವಿಷ್ಯ ಯಾವ ರೀತಿ ಇರುತ್ತದೆ, ನಿಮ್ಮನ್ನು ಹಲವಾರು ಬಾರಿ ಮರಣದ ಬಾಯಿಂದ ತಪ್ಪಿಸಿರುವುದಕ್ಕೆ ಕಾರಣವೇನು, ಎಲ್ಲ ರೀತಿಯ ಮಾಹಿತಿಯನ್ನು ಇವಾಗ ಖಂಡಿತವಾಗಿ ತಿಳಿದುಕೊಳ್ಳೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಹಲವಾರು ವರ್ಷಗಳಿಂದ ನಾಗದೇವತೆಗಳ ದಿವ್ಯ ಶಕ್ತಿ ಬರ್ತಾ ಇದೆ. ಇದು ಪುರಾಣಗಳಲ್ಲಿ ನಿಮ್ಮನ್ನು ಶಕ್ತಿವಂತರನ್ನಾಗಿ ಮತ್ತು ದೈವಿಕವಾಗಿ ಜಾಗೃತಿಗೊಳಿಸುವಂತಹ ಸಮಯ ಎಂದು ಹೇಳಲಾಗುತ್ತದೆ. ಕೆಲವೊಮ್ಮೆ ಈ ರಾಶಿ ಚಕ್ರದವರಿಗೆ ಮನೆಗೆ ಎರಡು ನಾಗದೇವತೆಗಳು ಶಕ್ತಿ ಪ್ರವೇಶ ಮಾಡುತ್ತದೆ. ಇದು ಸಾಮಾನ್ಯವಾದ ಘಟನೆಯಲ್ಲ. ಇದರ ಹಿಂದೆ ಒಂದು ದೈವಿಕ ಕಾರಣ ಮತ್ತು ದೇವರ ಅನುಗ್ರಹ ಇರುವುದಕ್ಕಾಗಿ ಎಲ್ಲ ರೀತಿಯ ತೊಂದರೆಯನ್ನು ದೂರ ಮಾಡುವಂತಹ ನಾಗದೇವತೆಗಳ ಶಕ್ತಿ ಈ ರಾಶಿಯವರ ಜೀವನವನ್ನು ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ನಾಗದೇವತೆಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಿರೋದು ನಿಮ್ಮ ಮನೆ, ಕುಟುಂಬ ಎಲ್ಲದರಲ್ಲೂ ಕೂಡ ರಕ್ಷಣಾತ್ಮಕ ಶಕ್ತಿಯನ್ನು ಸ್ಥಾಪಿಸೋದಕ್ಕಾಗಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿದ್ರೆ ಮತ್ತು ವಿಶ್ರಾಂತಿ ಸಮಯದಲ್ಲಿ ಕನಸಿನ ಮೂಲಕ ಕೆಲವು ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಈ ಕನಸುಗಳು ಭಯ ಹುಟ್ಟಿಸುವಂತಿದ್ದರೆ ಜೀವನದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳ ಬಗ್ಗೆ ಮುಂಚಿತವಾಗಿ ಸೂಚನೆ ನೀಡುವಂತಿರುತ್ತದೆ. ಈ ರಾಶಿಯವರಿಗೆ ಸಾಮಾನ್ಯವಾಗಿ ಧೈರ್ಯಶಾಲಿಗಳಾಗಿರೋದ್ರಿಂದ, ಸತ್ಯಪ್ರಿಯರಾಗಿರೋದ್ರಿಂದ ನಿಮ್ಮಂತ ಮನೆಗೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಎರಡು ದೇವತೆಗಳು ಬರ್ತಿದ್ದಾರೆ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸಿನ ತಿರುವನ್ನು ಪಡೆದುಕೊಳ್ತೀರಾ. ಅವರು ನಿಮ್ಮ ಧೈರ್ಯವನ್ನು, ಶಕ್ತಿಯನ್ನು, ಶ್ರದ್ಧೆಯನ್ನು ಮೆಚ್ಚಿಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಅವರ ವಿಶೇಷವಾದ ವಾಸ್ತವದಲ್ಲಿ ಇದು ದಿವ್ಯ ರಕ್ಷಣೆಯಾಗಿರುತ್ತದೆ. ಅಪಾಯದ ಹಂಚಿನಲ್ಲಿ ನಿಂತಾಗ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆ ಶಕ್ತಿಗಳು ಕಾಣದ ರೂಪದಲ್ಲಿ ನಿಮ್ಮನ್ನು ಕಾಪಾಡುತ್ತದೆ. ಮೇಷ ರಾಶಿಯವರೇ, ನಿಮ್ಮ ನೇರವಾದ ಮಾತು, ಸತ್ಯವಂತಿಕೆ, ಸ್ವತಂತ್ರ ಸ್ವಭಾವ ಎಲ್ಲರೂ ಕೂಡ ಸಹಿಸೋದಿಲ್ಲ. ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುವಂತಹ ನಿಮ್ಮ ಸುತ್ತಮುತ್ತಲೂ ಇರುವಂತಹ ಜನರು ನಿಮ್ಮ ವಿರುದ್ಧ ನಕಾರಾತ್ಮಕವಾದ ಚಿಂತನೆ ಮತ್ತು ದೃಷ್ಟಿಕೋನವನ್ನು ಇಟ್ಟುಕೊಂಡಿರ್ತಾರೆ. ಗುಪ್ತ ತಂತ್ರಗಳನ್ನು ನಿಮ್ಮ ಮೇಲೆ ಮಾಡ್ತಾ ಇರ್ತಾರೆ. ಆದ್ದರಿಂದ ನೀವು ಹಲವಾರು ಬಾರಿ ಅಪಾಯಗಳನ್ನು ಎದುರಿಸಿರುವಂತಹ ನಿದರ್ಶನಗಳು ಉಂಟಾಗಿರುತ್ತೆ. ಆದರೆ ಈ ಎರಡು ದಿವ್ಯ ಶಕ್ತಿಗಳ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲಿರುತ್ತದೋ ಅಂಥವರಿಗೆ ಯಾವುದೇ ನಕಾರಾತ್ಮಕ ಶಕ್ತಿ ದೀರ್ಘಕಾಲದ ಹೊರಗೆ
ನಿಮಗೆ ತೊಂದರೆ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಮೇಷರಾಶಿಯವರೇ, ನಿಮ್ಮ ಸುತ್ತ ದೈವಿಕ ರಕ್ಷಣೆಯ ವಲಯ ಖಂಡಿತವಾಗಿ ಇರುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ತೊಂದರೆ ಅಪಾಯದಿಂದ ಕೂಡ ನೀವು ರಕ್ಷಣಾತ್ಮಕವಾಗಿ ಸುರಕ್ಷಿತವಾಗಿ ಪಾರಾಗ್ತಾ ಇದ್ದೀರಾ. ಕೆಲವೊಮ್ಮೆ ಈ ರಾಶಿಯವರಿಗೆ ಮುಂದೆ ಬರುತ್ತಿರುವಂತಹ 4-5 ದಿನ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸೂಚನೆಯನ್ನು ನೀಡಲಾಗುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು, ಆದಾಯದ ಮೂಲಗಳು, ಪ್ರಯಾಣದ ಕೆಲಸಗಳ ಲಾಭದ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ದೊಡ್ಡ ದೊಡ್ಡ ಹಣಕಾಸಿನ ವಿಶೇಷವಾದ ಒಟ್ಟಾರೆಯಾಗಿ ದೊಡ್ಡ ಹಣಕಾಸಿನ ಲಾಭವನ್ನು ಭವಿಷ್ಯದಲ್ಲಿ ಕಂಡುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಅತಿಯಾಗಿರುವಂತಹ ವಿಶೇಷವಾಗಿ ವೇಗವಾಗಿ ಸಂಪತ್ತನ್ನು ಬರಮಾಡಿಕೊಳ್ಳುವಂತಹ, ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಆಶೀರ್ವಾದ ಕೂಡ ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಹತ್ತಿರ ಇರುವಂತಹ ಎಲ್ಲ ರೀತಿಯ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬಹುದು. ಇದರಿಂದ ಖಂಡಿತವಾಗಿ ನೀವು ಆದಷ್ಟು ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀರಾ. ಈ ಸಮಯ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಅಡ್ಡಿ, ಆತಂಕ, ಹೊರಗಿನ ಶತ್ರುಗಳಿಂದ ಬರೋದಿಲ್ಲ. ಖಂಡಿತವಾಗಿ ಅದು ನಿಮ್ಮ ಹತ್ತಿರ ಇರುವಂತಹ ಒಬ್ಬ ವ್ಯಕ್ತಿ ಆಗಿರಬಹುದು. ನಿಮ್ಮ ಬೆಂಬಲದಂತೆ ಕಾಣುವಂತಹ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕಸಿಯುತ್ತಿರುವಂತಹ ಈ ವ್ಯಕ್ತಿಯ ಬಗ್ಗೆ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕೃತಜ್ಞತೆಯ ಭಾವನೆಯನ್ನು ತೋರಿಸಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತು, ದೇವರ ಆಶೀರ್ವಾದಕ್ಕೆ ಯಾವಾಗಲೂ ಕೂಡ ಕೃತಜ್ಞತೆಯಿಂದಿರಿ. ನಿಮ್ಮ ಜೀವನದಲ್ಲಿ 2 ದಿವ್ಯ ಶಕ್ತಿಗಳ ಆಗಮನ ನಿಮ್ಮ ಕನಸುಗಳನ್ನು ನನಸು ಮಾಡುತ್ತೆ. ನಿಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡುತ್ತೆ. ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ 2 ದಿವ್ಯ ಶಕ್ತಿಗಳ ಪ್ರಭಾವ ಉಂಟಾಗಿರುತ್ತದೆ. ಆ ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ನಾಗಸರ್ಪ ದೇವತೆಗಳು. ನಿಮ್ಮ ಮನೆಯಲ್ಲಿರುವಂತಹ ದೀರ್ಘಕಾಲದ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಕಡಿಮೆ ಆಗಬಹುದು, ಮನೆಯಲ್ಲಿ ಶಾಂತಿ ಸಿಗಬಹುದು, ಜೀವನದ ಬಗ್ಗೆ ಹೊಸ ಆತ್ಮವಿಶ್ವಾಸ ಮೂಡಬಹುದು. ಈ ಸಮಯ ಖಂಡಿತವಾಗಿ ಪ್ರತಿಯೊಂದು ವಿಶೇಷವಾದ ಲಾಭ, ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಸಂದರ್ಭ. ಆಧ್ಯಾತ್ಮಿಕವಾಗಿ ಕೂಡ ಒಂದು ದೊಡ್ಡ ಸೂಚನೆಯನ್ನು ನಿಮಗೆ ತಂದುಕೊಡುವಂತಹ ದೇವರ ಆಶೀರ್ವಾದ. ಒಟ್ಟಾರೆಯಾಗಿ ನೀವು ವರ್ಷಗಳಿಂದ ಕಷ್ಟಗಳಿಂದ ಹೊರಬರುವಂತಹ ಸಮಯವಾಗಿದ್ದು, ಇದೆಲ್ಲ ಸೂಚನೆಗಳಿಗೆ ಕಾಣಿಸಿಕೊಳ್ತಾ ಹೋಗುತ್ತೆ ಎಂದು ಪರಿಗಣಿಸಲಾಗುತ್ತೆ. ನಾಗದೇವತೆಗಳು ಪದೇ ಪದೇ ಕನಸಿನಲ್ಲಿ ಬಂದು ಕಾಣಿಸಿಕೊಳ್ಳೋದು ಅಥವಾ ಅದರ ಬಗ್ಗೆ ಕನಸು ಕಾಣೋದು ಎಂದರೆ ದೇವರ ಕಡೆಗೆ ಹೆಚ್ಚು ಭಕ್ತಿ ಅಥವಾ ಪೂಜೆ ಮಾಡುವಂತೆ ಸೂಚನೆ. ಖಂಡಿತ ಈ ರೀತಿಯಾಗಿ ನಿಮ್ಮ ಪೂರ್ವಜರು ಅಥವಾ ನಿಮ್ಮ ಕುಲದೇವರುಗಳು ನಾಗಸರ್ಪಗಳ ಮೂಲಕ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಎಚ್ಚರಿಕೆಯಿಂದ ಇರುವಂತೆ ಒಂದು ವಿಶೇಷವಾದ ಸೂಚನೆಯನ್ನು ನೀಡ್ತಿರಬಹುದು. ಆದ್ದರಿಂದ ಈ ಸಮಯವನ್ನು ವಿಶೇಷವಾಗಿ ನಾಗದೇವತೆಗಳ ಪೂಜೆಯನ್ನು ಮಾಡೋದು, ಹಾಲು ಅಥವಾ ಹೂವಿನಿಂದ ಅರ್ಪಣೆ ಮಾಡೋದು ತುಂಬಾನೇ ವಿಶೇಷ ಅಂತಲೇ ಹೇಳಬಹುದು. ಶಕ್ತಿಶಾಲಿಯಾಗಿರುವಂತಹ ಸಮಯವನ್ನು ನಿಮಗಾಗಿ ತಂದುಕೊಡುತ್ತದೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂತಹ ಮಾರ್ಗಗಳು ಕೂಡ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಇದರಿಂದ ನಾಗದೇವತೆಗಳ ಅನುಗ್ರಹ ಇನ್ನಷ್ಟು ಹೆಚ್ಚಾಗುತ್ತೆ. ಅದರ ಜೊತೆಗೆ ನೀವು ಒಂದು ವಿಶೇಷವಾದ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು. ಒಂದು ಎಚ್ಚರಿಕೆಯನ್ನು ಕೂಡ ಅನುಸರಿಸಬೇಕಾಗುತ್ತೆ. ನಾಗದೇವತೆಗಳ ದಿವ್ಯ ಶಕ್ತಿ ಇರುವಂತಹ ಸಮಯದಲ್ಲಿ ಈ ರಾಶಿ ಚಕ್ರದವರಿಗೆ ಯಾವುದೇ ಸುಳ್ಳುಗಳನ್ನು ಹೇಳಬಾರ್ದು, ಅನ್ಯಾಯ ಮಾಡಬಾರ್ದು, ಯಾರಿಗೂ ಕೂಡ ಕೆಡಕನ್ನು ಮಾಡಬಾರ್ದು. ಇವಾಗ ನೀವು ಉತ್ತಮವಾದ ಕೆಲಸವನ್ನು ಮಾಡಬೇಕು, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಒಳ್ಳೆಯ ಸತ್ಕರ್ಮಗಳನ್ನು ಮಾಡೋದ್ರಿಂದ ಇನ್ನಷ್ಟು ದೇವರ ಅನುಗ್ರಹ, ದಿವ್ಯ ಶಕ್ತಿಗಳ ಸಾನ್ನಿಧ್ಯ ಖಂಡಿತ ದೊರೆಯುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಮನೆಯಲ್ಲಿ 2 ದಿವ್ಯ ಶಕ್ತಿಗಳು, ನಾಗದೇವತೆಗಳು ಸಂಚಾರ ಮಾಡುತ್ತಿರೋದು ಒಂದು ರಕ್ಷಣೀಯ ಸಂಕೇತ ಎಂದು ಹೇಳಬಹುದು. ಮನೆಯ ಶಾಂತಿ, ಆರ್ಥಿಕ ಅಭಿವೃದ್ಧಿ ಮತ್ತು ಆರೋಗ್ಯ, ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಒಂದು ಶುಭ ಸೂಚನೆ. ಸರ್ಪಗಳು ಕಾಣಿಸಿಕೊಳ್ಳೋದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಶತ್ರುಗಳನ್ನು ದೂರ ಮಾಡೋದಕ್ಕೆ, ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡೋದಕ್ಕೆ, ನಿಮ್ಮ ಜೀವನದಲ್ಲಿ ನಕಾರಾತ್ಮಕವಾದ ಒಂದು ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ. ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದದಿಂದ ಜೀವನದಲ್ಲಿ ಅನೇಕ ಬಾರಿ ಒಳ್ಳೆಯ ಬದಲಾವಣೆ ಸಂಭವಿಸಬಹುದು. ಖಂಡಿತವಾಗಿ ನಾಗದೇವತೆಗಳು ಶುಭವಾದ ವಾತಾವರಣ ತುಂಬ ಇಷ್ಟಪಡ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಗುರು ಹಿರಿಯರನ್ನು ಗೌರವಿಸಬೇಕು, ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು. ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತಿಯಿಂದ ವರ್ತಿಸೋದನ್ನು ಮಕ್ಕಳಿಗೆ ತಿಳಿಸಿಕೊಡ್ಬೇಕು. ನೀವು ಹಲವಾರು ಬಾರಿ ಮರಣದ ಬಾಯಿಂದ ತಪ್ಪಿಸಿಕೊಂಡಿದ್ದೀರಾ. ದೊಡ್ಡ ಅಪಾಯಗಳು, ದೊಡ್ಡ ಅಪವಾದಗಳು, ಅವಮಾನಗಳು, ಆರೋಗ್ಯದ ಸಮಸ್ಯೆಗಳು, ಕಾಯಿಲೆಗಳು ಎಲ್ಲದರಿಂದ ನೀವು ಹೊರ ಬಂದಿರೋದು ಅದೃಷ್ಟವಲ್ಲ, ಖಂಡಿತವಾಗಿಯೂ ದೇವರ ಅನುಗ್ರಹ. ಇದು ನಿಮ್ಮ ಜೀವನವೇ ಮುಗಿದು ಹೋಯಿತು ಎನ್ನುವಂತಹ ಸಂದರ್ಭದಲ್ಲಿ ಆತಂಕದಲ್ಲಿರುವಾಗ ತಕ್ಷಣವೇ ನೀವು ಪಾರಾಗಿದ್ದೀರಾ. ನಿಮ್ಮ ಎಲ್ಲ ಸಮಸ್ಯೆಗಳು ತಾವಾಗಿಯೇ ಮುಗಿದು ಹೋಗುತ್ತಿತ್ತು. ಇದಕ್ಕೆಲ್ಲ ಕಾರಣ ಏನು ಎಂದು ಹಲವಾರು ಬಾರಿ ಯೋಚನೆ ಮಾಡಿರಬಹುದು. ಅಥವಾ ನನ್ನ ಅದೃಷ್ಟ ಅದ್ಭುತ
ಅದ್ಭುತವಾಗಿದೆ ಎಂದು ಅಂದುಕೊಂಡಿರಬಹುದು. ಆದರೆ ಇದಕ್ಕೆಲ್ಲ ಕಾರಣ ಖಂಡಿತವಾಗಿ ನಾಗದೇವತೆಗಳ ದಿವ್ಯ ಶಕ್ತಿಯೇ ಆಗಿರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆ ದೈವಿಕವಾದ ರಕ್ಷಣೆಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಶ್ರೀಮಂತಿಕೆ ತುಂಬಿಕೊಳ್ಳುತ್ತದೆ. ಇದಕ್ಕೆಲ್ಲ ಕಾರಣ ನಾಗದೇವತೆಗಳ ದಿವ್ಯ ಶಕ್ತಿಯೇ ಆಗಿರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಅವರ ಆಶೀರ್ವಾದ ವಿಶೇಷವಾಗಿ ಕೆಲಸ ಮಾಡುತ್ತಾ ಇದೆ. ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡಿಕೊಳ್ಬೇಕು, ಸದಾ ನಿಮ್ಮ ಮನೆಯಲ್ಲಿ ದೇವರ ಅನುಗ್ರಹ ಆಶೀರ್ವಾದ ಇರಬೇಕು ಅಂತ ಬಯಸೋದಾದರೆ ಖಂಡಿತವಾಗಿ ಸಣ್ಣ ಪರಿಹಾರವನ್ನು ಅನುಸರಿಸಬೇಕಾಗುತ್ತೆ. ಈ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯವು ಕೂಡ ನಿಮ್ಮನ್ನು ಇನ್ನಷ್ಟು ಹಲವಾರು ವರ್ಷಗಳವರೆಗೆ ಕೂಡ ಭಯದಿಂದ ಕಾಪಾಡುತ್ತೆ ಮತ್ತು ತೊಂದರೆಗಳಿಂದ ದೂರ ಮಾಡುತ್ತೆ. ನಿಮ್ಮ ಜೀವನಕ್ಕೆ ಭದ್ರ ಬುನಾದಿಯನ್ನು ರೂಪಿಸಿಕೊಡುತ್ತೆ. ನೀವು ಸಮಸ್ಯೆಗಳಿಂದ ಪಾರಾಗ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾದ ಪರಿಣಾಮವನ್ನು ಬೀರುವಂತಹ ಈ ಸಮಯ ನೀವು ಮಾಡಬೇಕಾದ ಕೆಲಸ ಅಂತಂದರೆ ಖಂಡಿತವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದಾದರೆ 2 ಅವಳಿ ನಾಗರ ಕಲ್ಲಿಗೆ ತೆಗೆದುಕೊಂಡು ಹೋಗಿ ಹಾಲು ಮತ್ತು ಹಣ್ಣಿನ ಅರ್ಪಣೆ, ಹೂವಿನ ಅಭಿಷೇಕ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ದೂರ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು ಮತ್ತು ಓಂ ಸುಬ್ರಹ್ಮಣ್ಯ ನಮಃ ಮಂತ್ರವನ್ನು ಜಪಿಸಬೇಕು. ನಾಗರ ಕಲ್ಲಿಗೆ ಪ್ರತಿ ಮಂಗಳವಾರ ಭಾನುವಾರ ಹಾಲನ್ನು ಹಾಕಿ ಬರಬೇಕು. ಈ ರೀತಿಯಾಗಿ ಮಾಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ನೀವು ಸ್ಪಷ್ಟವಾಗಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ನೀವು ಶ್ರೀಮಂತಿಕೆಯನ್ನು ಅನುಭವಿಸ್ತೀರಾ. ನಿಮ್ಮ ಕಣ್ಣಿಗೆ ಕನಸಿನ ಮೂಲಕ ನಾಗರ ಒಂದು ವಿಶೇಷವಾದ ಸೂಚನೆಗಳು ಸಿಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ನಿಧಿ ಭಂಡಾರವನ್ನು ನಿಮಗೆ ಸೂಚಿಸೋದಕ್ಕೋಸ್ಕರ ದೇವರ ಅನುಗ್ರಹ ಆಶೀರ್ವಾದದ ಮೂಲಕ ಕೆಲಸ ಮಾಡುತ್ತಿದೆ ಎಂಬುದು ಇದರ ಅರ್ಥವಾಗಿರುತ್ತದೆ. ಈ ಗುಪ್ತ ಶಕ್ತಿಗಳು ನಿಮ್ಮನ್ನು ಶಕ್ತಿವಂತರನ್ನಾಗಿ ಮಾಡೋದಕ್ಕೋಸ್ಕರ ಬಂದಿದೆ. ಇದನ್ನು ನೀವು ಯಾವುದೇ ರೀತಿಯ ಅಪಾಯ ಅಂತ ಯೋಚನೆ ಮಾಡ್ದೇನೆ ಖಂಡಿತವಾಗಿ ದೇವರ ಮೇಲೆ ಭಕ್ತಿಯನ್ನು ಇಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬನ್ನಿ. ಆದಷ್ಟು ಕೃತಜ್ಞತೆಯಿಂದ ವರ್ತಿಸಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬದಲಾವಣೆ, ಪ್ರತಿಯೊಂದು ಐಶ್ವರ್ಯ ಕೂಡ ಕೃತಜ್ಞರಾಗಿರಿ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.